ರಸ್ತೆ ಗುಂಡಿಗಳಿಗೆ ಪೂಜೆ ಮಾಡುವ ಮೂಲಕ ವಿನೂತನ ಪ್ರತಿಭಟನೆ ಮಾಡಿದ ಕೆಆರ್ಎಸ್ ಪಕ್ಷದ ಮುಖಂಡರು. ಚಿಂತಾಮಣಿ ತಾಲೂಕಿನ ಕರಿಯಪಲ್ಲಿ ಗ್ರಾಮದ ಬಳಿ ಪ್ರತಿಭಟನೆ. ಚಿಂತಾಮಣಿ ನಗರದಿಂದ ಮುರುಗಮಲ್ಲ, ಯಗವಕೋಟೆ, ಕೌನಿಪಲ್ಲಿ ಮತ್ತಿತರೆ ಗ್ರಾಮಗಳಿಗೆ ಹೋಗುವ ಮುಖ್ಯ ರಸ್ತೆ ಇದಾಗಿದ್ದು, ಈ ರಸ್ತೆ ಹಲವು ಕಡೆಗಳಲ್ಲಿ ಗುಂಡಿಗಳು ಬಿದ್ದು ಹೋಗಿ ಬರುವ ವಾಹನಗಳು ಹಾಗೂ ನಾಗರಿಕರು ಸಂಚರಿಸಲು ತೀವ್ರ ತೊಂದರೆಯಾಗುತ್ತಿದೆ ಎಂದು ಆರೋಪಿಸಿ ಕರ್ನಾಟಕ ರಕ್ಷಣಾ ಸಮಿತಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ತಾಲೂಕು ಘಟಕದ ಅಧ್ಯಕ್ಷ ಅಬ್ದುಲ್ ಕಾಯಂ ನೇತೃತ್ವದಲ್ಲಿ ಗುಂಡಿಗಳಿಗೆ ಪೂಜೆ ಸಲ್ಲಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಕೂಡಲೇ ಈ ಗುಂಡಿಗಳನ್ನು ಮುಚ್ಚುವಂತೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಶಿವಾರೆಡ್ಡಿ, ತಾಲೂಕು ಕಾರ್ಯದರ್ಶಿ ವಿಶ್ವನಾಥ್, ಸುಭನ್, ಮುಜಾಮಿಲ್, ಅಫ್ಜಲ್ ಪಾಷಾ, ಅಫ್ರೋಜ್, ಆಮ್ಜಿ, ಸೈಯದ್ ಅಕ್ಬರ್, ನಾರಾಯಣಸ್ವಾಮಿ, ದೇವರಾಜ್, ಫೈರೋಜ್ ಪಾಷಾ ಸೇರಿದಂತೆ ಕೆಆರ್ಎಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ವರದಿ ರವಿಕುಮಾರ್, ಚಿಂತಾಮಣಿ. ಇದೇ ಥರ ಆಗ್ತಾ ಇದ್ದಾರೆ. ಮುಂದೆ ಮುತ್ಮಲ ದರ್ಗಾ ಇದೆ, ಮುತ್ತರ ಸ್ವಾಮಿ ದೇವಸ್ಥಾನ ಇದೆ, ಪ್ರವಾಸಿ ತಾಣಗಳಿದ್ದಾವೆ, ಹಳ್ಳಿಗಳಿದ್ದಾವೆ. ಜನಸಾಮಾನ್ಯ ತುಂಬ ಪರದಾಡುವಂಥ ಪರಿಸ್ಥಿತಿ ಬಂದಿದೆ ಇಲ್ಲಿ. ಯಾಕಂದರೆ ಇದು ವರ್ಷ ಇದೇ ಪ್ರಾಬ್ಲಮ್ಮು. ಯಾರು ಹೇಳಿದ್ರು ಯಾವ ಅಧಿಕಾರಿನೂ ಎಚ್ಚೆತ್ಕೊಳ್ತಾ ಇಲ್ಲ. ಇದು ತಪ್ಪವಾಗಿ ನೋಡಿ, ಒಂದು ಗಾಡಿ ನೋಡಿ ಎಷ್ಟು ಹೋಗೋಕ್ಕೆ ಅಧಿಕಾರಿಗಳು ಆಗಬೇಕಾಗಿದೆ. ಇಲ್ಲಿ ದಿನಗಳ ಸಮರ್ಪಕ ಮಾಡಿಲ್ಲ ಅಂದರೆ ಮುಂದೆ ಇಲ್ಲೇ ಕೂತ್ಕೊಂಡು ನಾವು ರೋಡಲ್ಲೇ ಧರಣಿ ಮಾಡುವಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಕೆಆರ್ಎಸ್ ಪಕ್ಷದಿಂದ ನಾವು ಜಿಲ್ಲೆಯಾದ್ಯಂತ ಎಲ್ಲರನ್ನ ಕರ್ಕೊಬಂದು ಇಲ್ಲಿ ಕೂರಿಸ್ತೀವಿ, ಅಧಿಕಾರಿಗಳಿಗೆ ಧಿಕ್ಕಾರ ಕೂಗ್ತೀವಿ. ನೋಡಿ, ಒಂದು ನಾಡಲ್ಲಿ ಎಷ್ಟೊಂದು ಭಯಂಕರವಾಗಿದೆ ನಾಡುಗಳೆಲ್ಲ. ಇವತ್ತು ಇದೀಗ ಗಟ್ಟಿ ಪೂಜೆ ಅನ್ನೋದೊಂದು ಪ್ರಮುಖವಾಗಿ ಎಲ್ಲ ಅಧಿಕಾರಿಗಳು ನಾವು ಹೇಳಿದ್ದೀವಿ. ಕೆಲವು ನಮ್ಮ ನಮಗೆ ಸಹಕಾರ ಕೊಟ್ಟಿದ್ದಾರೆ, ಮಾಧ್ಯಮ ಮಿತ್ರರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಒಂದು 4 ತಿಂಗಳ ಹಿಂದೆ ನಾವು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಿದ್ವಿ. ಈ ಥರ ಇದೆ, ಮಳೆ ಬಂದರೆ ಇಲ್ಲಿ ಓಡಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ರಾತ್ರಿ ಹೊತ್ತು ಇಲ್ಲಿ ಕತ್ಲೆಯಲ್ಲಿ ನೀರು ಎಲ್ಲಿ ನಿಲ್ಲುತ್ತೆ ಏನಿರುತ್ತೆ ಅಂತ ಗೊತ್ತಾಗೋದಿಲ್ಲ ಅಂದ್ಬಿಟ್ಟು. ಆದರೂ ಯಾರು ತಲೆ ಕೆಡಿಸ್ಕೊತಾ ಇಲ್ಲ ಇದ್ರ ಬಗ್ಗೆ. ಇನ್ನು ಮುಂದೆ ಅಧಿಕಾರಿಗಳನ್ನು ಇದ್ರ ಬಗ್ಗೆ ಅಂದರೆ ಕರೆಕ್ಟಾಗಿ ಮಾಡಿಬಿಟ್ಟು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಮಾಡಿಬಿಟ್ಟು ಯಾವುದೇ ತರಹ ಒಂದು ಶಾಶ್ವತವಾಗಿ ಮಾಡಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಇದಕ್ಕೆ 10 ದಿವಸ ಗಡುವು ಕೊಡ್ತಾ ಇದ್ದೀವಿ ಕೆಆರ್ಎಸ್ ಪಕ್ಷದಿಂದ. 10 ದಿವಸದಲ್ಲಿ ಶಾಶ್ವತವಾಗಿ ಪರಿಹಾರ ಆಗಿಲ್ಲ ಅಂದರೆ 11ನೇ ದಿವಸ ರಸ್ತೆ ತಡೆ ಮಾಡಿ ಇಲ್ಲಿ ಉಗ್ರ ಹೋರಾಟವನ್ನು ಮಾಡುತ್ತಿರುವುದು ಎಚ್ಚರಿಕೆ